ಬಟ್ ನಮ್ಮ ಭಾರತೀಯ ಮಜ್ದೂರ ಸಂಘದ ಸಿದ್ಧಾಂತದ ಪ್ರಕಾರ ದೇಶ ಕೆ ಹಿತ ಮೇ ಕರೆಂಗೆ ಕಾಮ್ ಕಾಮ್ ಕೆಲೆಂಗೆ ಪೂರೇ ದಾಮ್. ಇಂದು KSRTCಯ 4 ನಿಗಮಗಳ ಸಭೆಯಲ್ಲಿ ನಾವು KSRTC ಸಂಸ್ಥೆಯ MD ಆದಂಥ ಶ್ರೀ ಅಕ್ರಮ್ ಪಾಷಾ ಅವರ ಎದುರುಗಡೆ ನಮ್ಮ ಭಾರತೀಯ ಮಜ್ದೂರ್ ಸಂಘದ ಪರವಾಗಿ ನಾವು ಇಟ್ಟಂತ ಒಂದು ಬೇಡಿಕೆ, ಈಗ ಸರ್ಕಾರ ಹೇಳ್ತಕ್ಕಂಥದ್ದನ್ನ ಮಾನ್ಯ ಶ್ರೀ ಅಕ್ರಮ್ ಪಾಷಾ ಅವರು ನಮ್ಮ ಎದುರುಗಡೆ ಹೇಳಿದರು. ಏನಂದ್ರೆ, ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ, ನಿಮ್ಮ 38 ತಿಂಗಳ ಬಾಕಿ ವೇತನದಲ್ಲಿ ನಾವು 26 ತಿಂಗಳ ಬಾಕಿ ವೇತನ ಕೊಡುತ್ತೇವೆ ಹಾಗೂ 1/4/2025ರಿಂದ ವೇತನ ಪರಿಷ್ಕರಣೆ ಮಾಡುತ್ತೇವೆ ಅಂತ ಹೇಳಿ ತಿಳಿಸಿದರು. ಆಗ ನಾವು ಅವರು ಹಿಂದಿನ ಯಾವುದೇ ಒಂದು ನಿಮ್ಮ ಬೇಡಿಕೆಗಳನ್ನು ಪುನಃ ಪರಿಶೀಲನೆ ಮಾಡಬಾರ್ದು ಮತ್ತು ಮಾತುಕತೆ ಮಾತಾಡಬಾರ್ದು, ಇದನ್ನು ಮುಂದುವರೆದು ನಿಮ್ಮ ಸಂಘಟನೆಗಳ ಮುಖಾಂತರ ಏನಾದರೂ ಹೇಳೋದಿದ್ರೆ ಹೇಳಬೇಕು ಅಂತ ಹೇಳಿದ್ರು. ನಾವು ನಮ್ಮ ಸಂಘಟನೆ ಮುಖಾಂತರ ಅವರಿಗೆ ನಾವು ವಿನಂತಿ ಮಾಡಿಕೊಂಡದ್ದು ಏನಂದ್ರ, ಈ 26 ತಿಂಗಳ ವೇತನ ಪರಿಷ್ಕರಣೆದ ಬಗ್ಗೆ ಪುನಃ ಇನ್ನೊಂದು ಸಲ ವಿಚಾರ ಮಾಡ್ರಿ, ಹೆಚ್ಚಿಗೆ ಕೊಡ್ತಕ್ಕಂಥದ್ದನ್ನ, ಮತ್ತು ಕಡ್ಡಾಯವಾಗಿ 1/1/2024ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ಯಾಕಂದ್ರ KSRTC ಒಳಗ ಹಿಂದಿಂದ ನಡೆದು ಬಂದಂತದ್ದು ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ತಾ ಬಂದಿದೆ. ಅದಕ್ಕೆ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ, 1/1/2024ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕಂತಕ್ಕಂಥದ್ದು. ಕಳೆದ 1983ನೇ ಇಸ್ವಿಯಿಂದ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ಕೇವಲ ವೇತನ ಪರಿಷ್ಕರಣೆ ಆಗಿದೆ, ಆದರೆ ಒಪ್ಪಂದದ ಅಗ್ರಿಮೆಂಟ್ ಆಗಿರೋದಿಲ್ಲ. ಆದ್ದರಿಂದ ನಾವು ಸರ್ಕಾರಕ್ಕೆ ಈ ಮೂಲಕ ಏನು ಆಗ್ರಹ ಪಡಿಸ್ತೀವಿ ಅಂತಂದ್ರ, ಪ್ರತಿ 4 ವರ್ಷಕ್ಕೆ ವೇತನ ಪರಿಷ್ಕರಣೆ ಆಗ್ತದೆ, ಅದನ್ನ ಅಗ್ರಿಮೆಂಟ್ ರೂಪದಲ್ಲಿ ಎಲ್ಲಾ ಸಂಘಟನೆಗಳ ಸೈನ್ ಹಾಕ್ತಕ್ಕಂತ ವ್ಯವಸ್ಥೆ ಮಾಡಬೇಕಂತಕ್ಕಂಥದ್ದನ್ನ ಸರ್ಕಾರದ ಮುಂದಿಟ್ಟಿದ್ದೇವೆ. ಅದೇ ರೀತಿ ಮುಂದ ವೇತನ ಪರಿಷ್ಕರಣೆ ಆಗಬೇಕಾದ್ರ ನಾವು 40% ವೇತನ ಹೆಚ್ಚಳ ಕೊಡಬೇಕು ಅಂತ ಕೇಳಿವ ಅವ್ರಿಗೆ. ಅವ್ರು ಏನ್ ಹೇಳಿದ್ರು, ಇನ್ನೊಂದು ಸಂಘಟನೆಯವರು 40% ವೇತನ ವ್ಯತ್ಯಾಸ ಇರ್ತಕ್ಕಂಥದ್ದನ್ನ ಹೇಳಿದಾರ ಅಂತ ಹೇಳಿದ್ರು. ಆದ್ರೆ ನಾವು ಹೇಳ್ತಕ್ಕಂಥದ್ದು 40% ವೇತನ ಪರಿಷ್ಕರಣೆ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತೇವೆ. ಮತ್ತ KSRTC ಸಂಸ್ಥೆಯಲ್ಲಿ ಈಗೇನು 1,20,000 ಕಾರ್ಮಿಕರದಾರ, ಅವರಿಗೆ ಕಳೆದ 10-15 ವರ್ಷದಿಂದ ವೇತನ ಪರಿಷ್ಕರಣೆಯಲ್ಲಿ ಭಾರಿ ತಾರತಮ್ಯವಾಗಿದೆ ಮತ್ತು ವೇತನ ಪರಿಷ್ಕರಣೆ ಬಹಳ ಕಮ್ಮಿ ಆಗಿದೆ ಅಂತಕ್ಕಂಥದ್ದು. ಈಗ ಕರ್ನಾಟಕದಲ್ಲಿ ಹಲವಾರು ಮಂಡಳಿಗಳಿವೆ, ಹಲವಾರು ಸಂಸ್ಥೆಗಳಿವೆ. ಎಲ್ಲರನ್ನೂ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಸಾರಿಗೆ ನೌಕರರಿಗೆ ಬಹಳ ಅನ್ಯಾಯ ಆಗ್ತದೆ ಮತ್ತು ವೇತನ ಪರಿಷ್ಕರಣೆ ಕಡಿಮೆ ಆಗ್ತದೆ. ಈ ಕಡಿಮೆ ಆಗ್ತಕ್ಕಂಥದ್ದನ್ನ ಬಂದ್ ಮಾಡಬೇಕು, ಇದು ಹೆಚ್ಚಿಗೆ ಮಾಡಬೇಕು ಅನ್ನೋದಾದ್ರ, ನೀವೇನು ಸಾರಿಗೆ ಸಂಸ್ಥೆಯಲ್ಲಿ ಶಕ್ತಿ ಯೋಜನೆ ಜಾರಿಗೆ ತಂದು ಫ್ರೀ ಟಿಕೆಟ್ ಅನ್ನು ಕೊಟ್ಟಿದ್ದೀರಿ, ಆ ಹಣ ಸರ್ಕಾರದಿಂದ ನಿಗಮಕ್ಕೆ, ರಸ್ತೆ ಸಾರಿಗೆ ಸಂಸ್ಥೆ ನಿಗಮಕ್ಕೆ ಏನು ಹಣ ಬರಬೇಕಾಗಿದೆ, ಆ ಹಣನ ತಾವು ದಯವಿಟ್ಟು ತಗೊಂಡು ಆ ಹಣದಲ್ಲೇ ಸಾರಿಗೆ ಸಂಸ್ಥೆ ನೌಕರರಿಗೆ 1,20,000 ನೌಕರರಿಗೆ ವೇತನ ಪರಿಷ್ಕರಣೆಗಾಗಲಿ ಹಿಂಬಾಕಿ ಕೊಡಲಿಕ್ಕೆ ನೀವು ಅದರಿಂದ ಅನುಕೂಲ ಆಗ್ತದೆ. ಅದನ್ನು ಸಾಧ್ಯವಾದಷ್ಟು ಬೇಗನೆ ಸರ್ಕಾರದಿಂದನ ಸಾರಿಗೆ ಸಂಸ್ಥೆ ನಿಗಮಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ನಾವು ಅವರಿಗೆ ವಿನಂತಿ ಮಾಡಿಕೊಂಡೇವಿ. ಆ ರೀತಿಯಾಗಿ ನಮ್ದಿರ್ತಕ್ಕಂಥದ್ದು ಮೂಲ ನಮಗೆ 38 ತಿಂಗಳ ಹಿಂಬಾಕಿ ವೇತನದ ಮಾತಾಡಬಾರ್ದು ಅಂದ್ರೂ ಸಹಿತ ನಾವು ಮಾತಾಡಿದ್ದೇವೆ. 26 ತಿಂಗಳ ಹಿಂಬಾಕಿ ವೇತನ ಕೊಟ್ಟರೂ ಸಹಿತ ವೇತನ ಪರಿಷ್ಕರಣೆ ಮಾತ್ರ 1/1/2024ರಿಂದ ಕಡ್ಡಾಯವಾಗಲೇಬೇಕಂತಕ್ಕಂಥದ್ದನ್ನ ಆಗ್ರಹಪಡಿಸಿದ್ದೀವಿ. ಇಲ್ಲೇ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಅಧ್ಯಕ್ಷರು ಸುರೇಶ್ ನಾಡಿಗೆ ಅವರು ಹೇಳಿದ್ರು, ಆ ವಿಷಯ ಚರ್ಚೆ ಮಾಡೋದಂತ ನಾನು
ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟ, ನಾವು ಯಾವ ಸಂಘಟನೆ ಜೊತೆ ಹೋದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಸ್ವಲ್ಪ ತಾವು ಗಮನದಲ್ಲಿ ಇಟ್ಕೊಳ್ಳುವಂಥ ವಿಷಯ ಏನಂದ್ರೆ, ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಎಲ್ಲರೂ ಕೂಡಿ ಒಟ್ಟಾಗಿ ಹೋಗೋಣ ಅಂತೇಳಿ ಪ್ರಯತ್ನವೂ ನಡೆಸಿದ್ವಿ. ನಮ್ಮ ಮುಖಾಂತರ ಶರ್ಮಾಜಿ ಅವ್ರನ್ನ ಭೇಟಿಯಾದ್ವಿ, ಕೂಡದವ್ರು ಬಂದರು, ಎಲ್ಲರೂ ಬಂದರು. ಆದರೂ ಕೂಡ ಸರ್ಕಾರ ಒಡೆದಾಳು ನೀತಿ ನಡೆಸ್ತೈತೆ ಅಂತೇಳಿ ವಿರೋಧ ಕೂಡ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಮಾಡಿದ್ವಿ. ಅದನ್ನೇ ಇಲ್ಲಿಯೂ ಕೂಡ ನಾವು ಮಾತಾಡಿ ಅಕ್ರಮ್ ಪಾಷೆ ಆದಂಥ MD ಅವ್ರನ್ನ ನಾವು ಕೇಳಿದಾಗ ಅವ್ರು ಸ್ಪಷ್ಟವಾದ ಒಂದು ಉತ್ತರ ಕೊಟ್ಟರು. ಏನಂದ್ರೆ, ನಾವು ಎಲ್ಲರೂ ಕೂಡ ಕರೆದಿದ್ವಿ, ಒಂದು ಯೂನಿಯನ್ದವ್ರು ಅದಕ್ಕೆ ಅಪೋಸ್ ಮಾಡಿ ನಮ್ಮನ್ನು ಸಪ್ರೇಟಾಗಿ ಕರಿ ಅಂತ ಹೇಳಿದಾರ. ಹಂಗಾಗಿ ನಾವು ಕರೆದಿದ್ದೇವೆ ಅಂತೇಳಿ ಸಪ್ರೇಟ್ ಮಾಡಿ ಕರೆದಿದ್ದಾರ. ಅದು ಯಾವ ಯೂನಿಯನ್ ಅಂತ ನಾನು ಬಾಯಿ ಬಿಟ್ಟು ಹೇಳಕ್ಕೆ ಇಷ್ಟಪಡೋಲ್ಲ, ಅದು ತಮಗೆ ಗೊತ್ತಾಗುತ್ತೆ. ಹಂಗಾಗಿ ಇಲ್ಲಿ ದಯವಿಟ್ಟು ನಾನು ಮತ್ತೊಮ್ಮೆ ಎಲ್ಲ ಸಂಘಟನೆಯಲ್ಲಿಯೂ ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಸ್ವಪ್ರತಿಷ್ಠೆ ಬಿಟ್ಟು ವೈಯಕ್ತಿಕ ಏನಾರಿದ್ದು ಅದನ್ನು ಸೈಡ್ ಇಟ್ಟು ಕಾರ್ಮಿಕರ ಹಿತಕ್ಕೋಸ್ಕರ ನಾವೇನು ಬಡದಾಡ ಅಂತೀವಿ ಅದನ್ನು ಆದಷ್ಟು ಬೇಗ, ಯಾಕಂದ್ರೆ ಇವರು ಇವತ್ತೇನು MD ಅವ್ರು ಹೇಳಿದ್ರು ಅದು ಕೇವಲ ಒಂದು ಹಂಗೆ ಕರೆದು ಮಾತಾಡ್ತಾರಂತಾರಲ್ಲ ಆ ಟೈಪ್ ಇತ್ತು. ಏನಂದ್ರೆ ಅವರು ಕರೆದಾಗನ ನೋಟಿಸ್ ಕೊಟ್ಟಾಗನ ಅದು ಅರ್ಥ ಆಗಿತ್ತು. ಅವರು ಸ್ಪಷ್ಟವಾಗಿ ನಿರ್ಧಾರ ಹೇಳ್ಬಿಟ್ಟಾರ, ಸರ್ಕಾರ ಆದೇಶ ಫೈನಲ್, ಇದರಲ್ಲಿ ನಮ್ದು ಏನು ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಬಿಟ್ಟಾರ. ಅಂದ್ರೆ ಇವ್ರದ್ದು ಉದ್ದೇಶ ಏನು, 1/3/2025 ಇಂಪ್ಲಿಮೆಂಟ್ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ರು. ಮತ್ತು ಅದಕ್ಕೆ ಯಾರು ಕೂಡ ಇವತ್ತಿಗೂ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ನಾವು ಮಾತ್ರ ಸ್ಪಷ್ಟವಾಗಿ ಹೇಳೀವಿ, 1/1/24 ಬಿಟ್ಟು ಕೊಡೋ ಪ್ರಮೇಯನ ಇಲ್ಲ ಅಂತಾನೆ ಹೇಳಿವಿ. ಈಗೂ ಹೇಳ್ತೇವೆ, ಮುಂದೂ ಹೇಳ್ತೇವೆ ಅದ್ರ ವಿರುದ್ಧವಾಗಿ. ಯಾಕಂದ್ರೆ ಅದನ್ನ ನಮ್ಮ ಅಧ್ಯಕ್ಷರು ಡಿಟೇಲ್ ಹೇಳ್ಯಾರ. ಮತ್ತು ಇನ್ನೊಂದು ಹೇಳಿದ್ರು, 26 ತಿಂಗಳು ಯಾಕೆ ನಾವು ಕೊಡಂತೀವಿ ಅಂದ್ರೆ ಬರುವಂತದನ್ನ ಮೊದಲು ತಕೋಣ, ಅದಾದ ನಂತರ ಇನ್ನು ಉಳಿದ 12 ತಿಂಗಳ ಬಗ್ಗೆ. ಮತ್ತು ಇನ್ನೂ ಒಂದು ವಿಚಾರ ಮಾಡ್ತಾರ ಎಲ್ಲ ಸಂಘಟನೆಯವರು, ಈಗೇನು 24ರ ವೇತನ ಪರಿಷ್ಕರಣೆ ಆಗುತ್ತಲ್ಲ, ಅದು ಆಲ್ರೆಡಿ 15-16 ತಿಂಗಳು ಆಗಿ ಹೋಗಿದೆ. ಈಗ 16 ತಿಂಗಳಾದು, ಈಗ 12 ತಿಂಗಳ ಬ್ಯಾಲೆನ್ಸ್ ಅಂದ್ರೆ ಮತ್ತು 38 ತಿಂಗಳದ್ದು ಅರಿಯರ್ಸ್ ಬಗ್ಗೆನ ಹೋರಾಟ ಮಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಹಂಗಾಗಿ ನಾನು ಹೇಳ್ತಾ ಇರೋದು, ಅದನ್ನ 26 ತಿಂಗಳದ್ದು ಪ್ಲಸ್ 12 ಸೇರಿ 38 ತಿಂಗಳದ್ದು ಒಂದು ಕಮಿಟಿ ಮಾಡಿರಿ. ಕಮಿಟಿ ಮಾಡಿ ಅದರಲ್ಲಿ ಸಂಘಟನೆಗಳು ಇರಲಿ, MD ಅವರು ಇರಲಿ, ಈಗ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಕೊಡದೇ ಇರುವುದು ಸುಳ್ಳು, ಕೊಡಲೇಬೇಕು, ಅದನ್ನೇನೈತಿ ಹಂತ ಹಂತವಾಗಿ ಕೊಡಲಿ, ಅದಕ್ಕೆ ಒಪ್ಕೊಂತೀವಿ. ಅದನ್ನು ಬಿಟ್ಟ ಕೊಡ್ರಿ ನೀವು ಅಂದ್ರೆ ಯಾರು ₹1 ಬಿಟ್ಟು ಕೊಡಕ್ಕೆ ನಾವು ತಯಾರಿಲ್ಲ ಆ ವಿಷಯದಲ್ಲಿ. ಮತ್ತು ಅದಕ್ಕೆ ನಾನು ದಯವಿಟ್ಟು ಇನ್ನೊಮ್ಮೆ ತಮ್ಮಲ್ಲಿ ಭಾರತೀಯ ಮಜ್ದೂರ್ ಸಂಘದ ಪರವಾಗಿ ಕರ್ನಾಟಕ ರಸ್ತೆ ಸಾರಿಗೆ ಏನು ಮಜ್ದೂರ್ ಸಂಘ ಇದೆ ಒಕ್ಕೂಟ, ಅದಕ್ಕೆ ತಾವು ದಯವಿಟ್ಟು ಕೈ ಜೋಡಿಸಿ, ನಾವು ಆಲ್ರೆಡಿ 26 ಜನವರಿ 2026 ಆಲ್ರೆಡಿ ನಾವು ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡೇವಿ. ಏನು ಹ್ಯಾಂಡ್ ಬಿಲ್ ಬಿಡುಗಡೆ ಮಾಡುವ ಮುಖಾಂತರ ಅದು ಕೊನೆ ಹಂತಕ್ಕೂ ಬಂದೈತಿ. ಆ ಭಾಗವಾಗಿ 15ನೇ ತಾರೀಕಿನಿಂದ ನಮ್ದು ಗಾಡಿಯಲ್ಲಿ ಏನು 50% ಹತ್ತಿಸೋದು, ಕೇವಲ RTO ಕಾಯ್ದೆ ಪ್ರಕಾರ ಹತ್ತಿಸೋದಿತ್ತು. ಅದನ್ನ 25ಕ್ಕೆ ಒಂದು ಹೋರಾಟ ಮಾಡಿ DC ಅವರಿಗೆ ಕೊನೆ ಎಚ್ಚರಿಕೆಯನ್ನು ಆಲ್ರೆಡಿ ಕೊಟ್ಟಾಗಿದೆ. DC ಮುಖಾಂತರ ಸಾರಿಗೆ ಮಂತ್ರಿ ಸಾರಿಗೆ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ದಯವಿಟ್ಟು ನಾನು ಸಾರಿಗೆ ನೌಕರರಲ್ಲಿ ಮನವಿ, ನಮ್ದೇನು ಇವಾಗೇನು ಕರೆದಿದ್ರು ಅದನ್ನ ಇವತ್ತೇ ಮುಗಿಸ್ತಾ ಇಲ್ಲ. ಅವ್ರು ಇನ್ನೂ 1 ತಿಂಗಳು ಹೋಯ್ತಾರೋ 2 ತಿಂಗಳು ಹೋಯ್ತಾರ. ನಾವು ಅನ್ಕೊಂಡಿದ್ವಿ ಸಾರಿಗೆ ನೌಕರ ಇವತ್ತೇ ಫೈನಲ್ ಆಗ್ಬಿಡುತ್ತೋ ಘೋಷಣೆ ಮಾಡಿಬಿಡ್ತಾರ, ಸಾಧ್ಯನೇ ಇಲ್ಲ. ಅವ್ರು ಕರೆದಿದ್ದನ್ನ ಇನ್ನೂ 2-3 ಬೈಠಕ್ ಮಾಡೋಣ ಅನ್ನೋ ಮಾತಾಡಿದಾರ. ಪರ್ಸೆಂಟೇಜ್ ಬಗ್ಗೆನ ಎಲ್ಲಿ ಏನು ವಿಚಾರ ಬೇಡ. ನಮ್ದು ಹೋದ ತಿಂಗಳ ಏನು ಪರ್ಸೆಂಟೇಜ್ ಗೌರ್ಮೆಂಟ್ ಕೊಟ್ಟೈತೆ 15%, ಈಗ ನಾವು ಕೇಳಿದ ಪರ್ಸೆಂಟ್ ಏನು ನಮ್ಮ ಅಧ್ಯಕ್ಷರು ಹೇಳ್ಯಾರ 40%. ಅದು ಎಷ್ಟು ಬರುತ್ತೋ ಅದು ಬರಲಿ. ಅದಕ್ಕೆ ನಾವು ಮತ್ತೊಮ್ಮೆ ಕಳಕಳಿ ವಿನಂತಿ, ದಯವಿಟ್ಟು ಕಾರ್ಮಿಕರು ಯಾವ ಸಂಘಟನೆಯನ್ನು ಬೆನ್ನ ಹತ್ತಿದ್ರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರ ಅನ್ನೋದು ತಿಳ್ಕೊಂಡು ನೀವು ನಮ್ಗೆ ಸಪೋರ್ಟ್ ಮಾಡಿ. ಮುಂದಿನ ದಿನದಾಗ ಅಸಹಕಾರ ಚಳವಳಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ಈ ಮುಖಾಂತರ ನಾನು ನಮ್ಮ ಭಾರತೀಯ ಮಜ್ದೂರ್ ಸಂಘದ ಸಂಯೋಜಿತ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘದ 4 ನಿಗಮದ ಪರವಾಗಿ ನಾ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರು ಏನಾರ 1-2 ಮಾತು ಮಾತಾಡೋದಿದ್ರು ಅದಕ್ಕೆ. ಮತ್ತು ಈಗ ಅವರು ಇಲ್ಲ, ನಾವು ಹೇಳಿದ್ದನ್ನ ದಯವಿಟ್ಟು ತಾವು ಇನ್ನೊಮ್ಮೆ ನಮ್ಮ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಎಲ್ಲ ಇರ್ಕೋ ನಡೀತಾ ತಿರ್ಕೊ
ಸಾರಿಗೆ ಸಂಸ್ಥೆ ನೌಕರರಲ್ಲಿ ಒಂದು ತಮ್ಮಲ್ಲಿ ವಿನಂತಿ. ನಾವು ಏನೇ ಕೆಲಸ ಮಾಡಬೇಕಾದ್ರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ ಇವತ್ತಲ್ಲ ನಾಳೆ ನಾವು ಗೆಲ್ಲಬಹುದು ಅನ್ನೋದು ಸದಾ ಸಿದ್ಧವಾಗಿರುತ್ತೆ. ದಯವಿಟ್ಟು ನೀವು ಇವಾಗ ಏನು ಆಗ್ತಿದೆ ಕಣ್ಣೋರ್ಸೋ ತಂತ್ರಗಳು ನಡೀತಾ ಇದೆ. ಇದು ಸುಮಾರು ನಮ್ಮ ಅಧ್ಯಕ್ಷರು ಹೇಳಿದಂಗೆ 1983ರಿಂದ ತಾರತಮ್ಯಗಳು ನಡೀತಾವೆ. ಈಗ ಸಂಸ್ಥೆಯಲ್ಲಿ ಕಾರ್ಮಿಕ ಸಂಘಟನೆಗೆ ಬೆಲೆ ಇಲ್ಲದ ಹಾಗೆ, ಮತ್ತು ಅಧಿಕಾರಿಗಳ ದೌರ್ಜನ್ಯ, ಮತ್ತು ನಿರ್ವಾಹಕರು ಚಾಲಕ ನಿರ್ವಾಹಕರು ಇವತ್ತಿನ ಜನಸಂಧಿ ಒಳಗೆ ರಸ್ತೆ ಸಂಚಾರ ಒತ್ತಡದಲ್ಲಿ ಕೆಲಸ ನಡೆಸೋದು ಬಹಳ ಕಷ್ಟ ಸಾಧ್ಯವಾಗಿರ್ತದೆ. ಆದ್ದರಿಂದ ನಾವು ನಿಮ್ಗೆ ಹೇಳಿದ್ರೆ ಕಾನೂನಾತ್ಮಕವಾಗಿ ಮಾಡಿ ಅಂತ ಈಗಾಗಲೇ ಕರಪತ್ರ ಕೊಟ್ಟಿದ್ದೀವಿ. ಸರ್ಕಾರ ಏನು 50% ಮೀಸಲಾತಿ ಇದೆ, 50% ಮೀಸಲಾತಿ ಮಾತ್ರ ಚೀಟಿ ನೀಡಿ. ಮತ್ತು RTO ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ಈ ವಾಹನದ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಸೀಟು ಹಾಕೊಳ್ಳಿ. ಅದ್ರ ಮುಂದೆ ಏನಾರ ಇದಾಯ್ತು ಅಂತಂದರೆ ಯಾವ ರೈಟಿಂಗ್ ಇರ್ತೇವೆ ನಿಮ್ಮ ಲಾಕ್ ಶೀಟ್ಗಳಲ್ಲಿ ರೈಟಿಂಗ್ ಬರ್ಸ್ಕೊಳ್ಳಿ. ಯಾವ ಅಧಿಕಾರಿ ಹೇಳ್ತಾರೆ ರೈಟಿಂಗ್ ಬರ್ಸ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕಿಡಿಗಳಿಂದ ಅಲ್ಲೇ ಆಯಿತು ಅಂದಾಗ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ನೀವು ಏನು ಮಾಡಿ ದೂರು ಕೊಡಿ. ದೂರು ಕೊಟ್ಟ ನಂತರ ಅಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿ ನೀವು ನಿಮ್ಮ ಸಂಪರ್ಕ ಅದಕ್ಕೆ ನೀವು ಫೋನ್ ಮಾಡಿ ವಿಷಯ ತಿಳಿಸಿ. ಮುಂದಿನ ಇದಕ್ಕೆ ನೀವು ಭಾರತೀಯ ಮಜ್ದೂರ್ ಸಂಘಕ್ಕೆ ನೀವೆಲ್ಲ ಕೈ ಜೋಡಿಸಿ ನ್ಯಾಯಯುತವಾದ ಬೇಡಿಕೆಗೆ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಪಡ್ಕೊಳ್ಳೋದಕ್ಕೆ ನಾವೆಲ್ಲ ಶಕ್ತರಾಗೋಣ ಅಂತ ಹೇಳಿ ನಿಮ್ಮ ಇಲ್ಲಿ ತನಕ ನಾನು ಓಕೆ. ಭಾರತೀಯ ಮಜ್ದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಬಸವಣ್ಣ ತಮ್ಮೆಲ್ಲರಿಗೂ ಹೇಳೋದೇನೆಂದರೆ ಇವತ್ತಿನ ಮೀಟಿಂಗಲ್ಲಿ ಎಲ್ಲ ಸಂಘಟನೆಯವ್ರನ್ನ ಒಂದುಗೂಡಿಸಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಮತ್ತು ಇವತ್ತು ನಮ್ಮ 3 ಯೂನಿಯನ್ದ ಒಂದು ಮೀಟಿಂಗ್ ಮಾಡಿದರು ಮತ್ತು ಜಂಟಿ ಸಂಘ ಅವ್ರದ್ದು ಒಂದು ಮೀಟಿಂಗ್ ಬೇರೆ ಸಪ್ರೇಟ್ ಮಾಡಿದ್ದಾರೆ. ನಮ್ಮ ಸಂಘಟನಾ ಕಾರ್ಯದರ್ಶಿ ಅವರು ಕೇಳಿದಾಗ MD ಅವ್ರನ್ನ ಏನು ಹೇಳಿದ್ರು, ಇನ್ನೊಬ್ಬ ಮತ್ತೊಬ್ಬ ಸಂಘಟನೆ ಅವರ ನಮಗೆ ಬೇಗನೆ ಕರಿ ಅಂತ ಹೇಳಿದ್ರು. ನಮ್ಮ ಸಂಘಟನೆ ಒಳಗನ ನಮ್ಮಲ್ಲಿ ಒಂದಿಲ್ಲ. ಹೀಗಾಗಿ ಸರ್ಕಾರದವರು ಮತ್ತು ಆಡಳಿತವರು ನಮ್ಮ ಉಪಯೋಗ ಅವರು ತಗೊಳ್ಳಲ್ಲ. ಅದಕ್ಕೆ ನಮ್ಮ ನೌಕರರಲ್ಲಿ ನಮ್ಮದೊಂದು ಮನೆ ಯಾವ ಸಂಘಟನೆ ಗಟ್ಟಿ ಸತ್ಯವಾಗಿ ಇದನ್ನು ದುಡಿದಿಲ್ಲ ಆ ಸಂಘಟನೆ ಮಧ್ಯದಲ್ಲಿ ನೀವು ವಿಚಾರ ಮಾಡಿ ಸಂಘಟನೆ ಸೇರಬೇಕು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಜಿಂದಾಬಾದ್ ಜಿಂದಾಬಾದ್ BMS ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್ BMS ಜಿಂದಾಬಾದ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮದ್ದೂರು ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮದ್ದೂರು ಸಂಘಕ್ಕೆ ಜಯವಾಗಲಿ. 4 ನಿಗಮಕ್ಕೆ ಜಯವಾಗಲಿ. 4 ನಿಗಮಕ್ಕೆ ಜಯವಾಗಲಿ.